ನಮ್ಮ ಜೊತೆ MLA ಜಯನಗರ್ MLA ಆಗಿರುವಂತಹ CK ರಾಮಮೂರ್ತಿ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸಿದ್ದರಾಮಯ್ಯನವರ ರಾಜೀನಾಮೆ ಕುರಿತು ನೀವು ಇವತ್ತು ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಕೂಡ ಮಾಡ್ತಾ ಇದ್ದೀರಾ. ಅವರು ಕೊಡಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮಾತು ನೋಡಿ. ಕಾನೂನು ಎಲ್ಲರಿಗೂ ಒಂದೇ. ಸಿದ್ದರಾಮಯ್ಯನ ಕಾನೂನು ಬೇರೆ ಅಲ್ಲ, ಯಡಿಯೂರಪ್ಪ ಅವ್ರ ಕಾನೂನು ಬೇರೆ ಅಲ್ಲ, ರಾಮಕೃಷ್ಣ ಹೆಗಡೆ ಅವ್ರ ಕಾನೂನು ಬೇರೆ ಅಲ್ಲ. ನೈತಿಕ ಹೊಣೆ ಹೊತ್ತು ಹಿಂದೆ ಟೆಲಿಫೋನ್ ಕದ್ದಾಲಿಕೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಹಂಸರಾಜ್ ಭಾರದ್ವಾಜ್ ಅವರು ಕಾಂಗ್ರೆಸ್ ಯಾರು ಗವರ್ನರ್ ಇದ್ದರು, ಯಡಿಯೂರಪ್ಪ ಅವ್ರ ಮೇಲೆ ಇದೇ ಥರ ಒಂದು ಅನುಮತಿಯನ್ನು ಕೊಟ್ಟಾಗ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಾಗ ನೀವ್ಯಾಕೆ ಬಂಡಾಟ ಮಾಡ್ತಾಯಿದ್ದೀರಾ? ಇವತ್ತು ನಮ್ಮ ಜೊತೆ ಮಂತ್ರಿಮಂಡಲ ಇದೆ, ನನ್ನ ಜೊತೆ ಹೈಕಮಾಂಡ್ ಇದೆ ಅಂತ ಹೇಳೋದು ಅದು ನೀವು ಬೇರೆ ಇದು ಮಾಡೋದಕ್ಕೆ. ಆದರೆ ಇವತ್ತು ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ, ಇವತ್ತು ಪ್ರಾಸಿಕ್ಯೂಷನ್ ಎಲ್ಲರಿಗೂ ಒಂದೇ. ಆ ದೃಷ್ಟಿಯಿಂದ ನೀವು ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ನೀವು ಈ ಅಧಿಕಾರದಲ್ಲಿ ಇತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಸೈಟ್ಗಳನ್ನ ತಗೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ನೀವು ಆರೋಪಕ್ಕೆ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಯಾಗಿ ಈ ಕೂಡಲೇ ರಾಜೀನಾಮೆಯನ್ನು ಕೊಡಿ. ನೀವು ಮತ್ತೆ ಇದೆಲ್ಲ ಕ್ಲೀನ್ ಚಿಟ್ ಆದಮೇಲೆ ನಾವೇ ಹೇಳ್ತೀವಿ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತೀವಿ. ನಾವುಗಳು ಹೇಳ್ತೀವಿ ಮುಖ್ಯಮಂತ್ರಿ ಒಳ್ಳೆಯ ಮನುಷ್ಯ ಅಂತೀವಿ. ಅದು ಬಿಟ್ಟು ಒಂದು ಸಾಕ್ಷಿನಾಶ ಮಾಡೋದಕ್ಕೆ ಇಲ್ಲ ಅಂದರೆ ಇದನ್ನ ಹಾಳು ಮಾಡೋದಕ್ಕೆ ಈ ಪ್ರಕರಣಗಳನ್ನ ಇದು ನೀವು ದಯಮಾಡಿ ನೀವು ಅಧಿಕಾರನ ಸ್ವೀಕಾರ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ನಾವು ಹೇಳಬೇಕಾಗುತ್ತೆ, ದಯಮಾಡಿ ನೀವು ಒಂದು ಕ್ಷಣ ಕೂಡ ಇರಬಾರ್ದು. 1 ಮಿನಿಟ್ ರಿಟರ್ನ್ ಲೆಟ್ರ್ ಬರೀಬೇಕು, ಬಿಸಾಕಬೇಕು, ಹೋಗಿ ಕೂತ್ಕೋಬೇಕು. ಆವಾಗ ನಿಮಗೆ ಜನ ಗೌರವದಿಂದ ನಿಮ್ಮನ್ನು ನೋಡ್ತಾರೆ. ಸರ್, ನನ್ನ ಇಡೀ ರಾಜಕೀಯ ಬದುಕಲ್ಲಿ ನನಗೆ ಯಾವುದೇ ರೀತಿಯಂತಹ ಕಪ್ಪು ಚುಕ್ಕೆ ಇಲ್ಲ, ಬೇಕಂತಾನೇ BJP ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ರಾಜ್ಯಪಾಲರು ಕೂಡ ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಶ್ರೀರಾಮಚಂದ್ರನಿಗೆ ಸೀತಾಮಾತೆ ಮೇಲೆ ಈ ಥರ ಒಂದು ಗಂಭೀರ ಆರೋಪ ಬಂದಾಗ ಏನು ಮಾಡಿದ್ರು? ಪುರಾಣದಲ್ಲಿ ನೀವು ಕೇಳಿದ್ದೀರ. ಮತ್ತೆ ಅವರು ಒಂದು ಸ್ವಚ್ಛವಾಗಿ ಕಳಂಕರಹಿತವಾಗಿ ಬಂದರು ಅಂತ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮೇಲೆ ಕಳಂಕ ಬಂದಾಗ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅವರು ಹೈಕೋರ್ಟೇ ಕ್ಲೀನ್ ಚೀಟ್ ಕೊಡ್ತಾರೆ, ಕೋರ್ಟೇ ಕ್ಲೀನ್ ಚೀಟ್ ಕೊಡ್ತಿಲ್ಲ ಅಂತ ಮತ್ತೆ ಬಂದರು, ಅಧಿಕಾರಕ್ಕೆ ಬಂದರು. ಇದೇ ಥರ ನೀವು ಕ್ಲೀನ್ ಚೀಟ್ ನಿಮ್ಮಲ್ಲಿ ಅಪವಾದ ಬಂದಿದೆ, ನಿಮ್ಮಲ್ಲಿ 40 ವರ್ಷ ಇರಲಿಲ್ಲ. ನಿಮ್ಮ ಮೇಲೆ ಒಂದು ಅಪವಾದ ಬಂದಮೇಲೆ ದಯಮಾಡಿ ನೀವು ಎಲ್ಲೂ ಕೂಡ ತಲೆ ಬಗ್ಸುವಂಥ ಕೆಲಸ ಮಾಡಬೇಡಿ. ಇಡೀ ಜನ 7 ಕೋಟಿ ಜನ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ನಿಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ಏನೋ ಒಂದು ನಡೆದಿದೆ ಅಂತ ನೋಡ್ತಿದ್ದಾರೆ. ಒಂದು ಕ್ಷಣ ನೀವು ಇತ್ತು ಅಂತಂದರೆ ಆ ಹುದ್ದೆಗೆ ಅವಮಾನ ಆಗ್ತಾಯಿದೆ. ಆ ದೃಷ್ಟಿಯಿಂದ ನೀವು ರಾಜೀನಾಮೆ ಕೊಡಿ ಅಂತ ನಾವು ಮಾಡ್ತೀವಿ. ಇಲ್ಲ ಅಂದರೆ ಬೀದಿಲಿ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಬೀದಿನಲ್ಲಿ ಅಡ್ಡ ಹಾಕ್ಕೊಂಡು ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು. ಸರ್, ಹಾಗೆ ಜನ ಕೂಡ ಹೇಳ್ತಾ ಇದ್ದಾರೆ, ಅಂದರೆ ಸಿದ್ದರಾಮಯ್ಯ ಅವರ ಪರ ಕೂಡ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ದಾರೆ. ಇಲ್ಲ, ಅವರು ಸುಮ್ಮನೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ BJP ಅವರು, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲ, ಅವ್ರ ಇಡೀ ರಾಜಕೀಯ ಬದುಕು ತುಂಬ ಕ್ಲೀನ್ ಆಗಿದೆ ಅಂತ ಸಹ ಜನ ಬೀದಿಗಿಳಿದಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಇವಾಗ ಇವರ ಮಂತ್ರಿಮಂಡಲದ ಸುಮಾರು ಜನ ಹಿಂದೆ ಇದ್ದಾರೆ. ಇವತ್ತು 1 ವರ್ಷ 3 ತಿಂಗಳಲ್ಲಿ 5-6 ಪ್ರಕರಣದಲ್ಲಿ ಇವತ್ತು ಇವ್ರ ಮೇಲೆ ಅಪಾದನೆಗಳು ಬಂದಿದೆ. ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ರೂಪಾಯಿ ಹಗರಣ, SC ST ಪ್ರಕರಣದಲ್ಲಿ 1,500 ಕೋಟಿ ರೂಪಾಯಿನ ಹಗರಣಗಳು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ 16 ಕೋಟಿಗಳ ಹಗರಣ ಆಗಿದೆ. ಎಲ್ಲ ಒಂದು ನಿಗಮದಿಂದ ಕೂಡ ವ್ಯಾಪಕವಾಗಿ ಭ್ರಷ್ಟಾಚಾರ ಆಗಿದೆ. ಇವ್ರು ಪರ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಇವರು ಸಿಕ್ಕಾಕೊಂಡಿದ್ದಾರೆ. ಕಳ್ಳರು ಸಂತೆಗೆ ಹೋಗೋ ಪರಿಸ್ಥಿತಿ ಇವತ್ತು ಆಗಿದೆ. ಆ ದೃಷ್ಟಿಯಿಂದ ನೀವು ದಯಮಾಡಿ ಅವ್ರ ಮಾತು ನಂಬೇಡಿ. ನೀವು ಹಳ್ಳಿ ಕೇಳುತ್ತಾರೆ, ನಿಮ್ಮನ್ನು ದಯಮಾಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತೀನಿ. ಓಕೆ, ಇದಾಗಿತ್ತು ಜಯನಗರ್ MLA ಆಗಿರುವಂತಹ CK ರಾಮಮೂರ್ತಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.